ನಮಸ್ಕಾರ ರೀ, ಹೇಗಿದ್ದೀರಾ? ನಾನು ನಿಮ್ಮ ಕರ್ಣಂ ಶ್ರೀಯರಿ. ಇವತ್ತಿನ ಕ್ಲಾಸಲ್ಲಿ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳಿಯೋಣ ಅಂತೆ. ಈ ವಿಡಿಯೋಲ್ಲಿ ನಾವು ಪೈಥಾನ್ ಕೋಡಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಪಾಸ್ಟ್ ಇಂದ ಪ್ರೆಸೆಂಟ್ವರೆಗೂ ಏನೇನು ಸಂಘಟನೆ ಆಗಿದೆ, ಅದು ಪ್ರಾಬ್ಲಮ್ಮೇ ಆಗಿರ್ಬೋದು, ಹೇಗಾಗಿದೆ ಅಂತ ತಿಳ್ಕೊಳ್ಳೋದೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು. ಈ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಇಲ್ಲ ಒಂದು ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ರೆಸ್ಟೋರೆಂಟ್ ಅಲ್ಲಿ ನಡ್ತಿರೋದು. ಈ ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾನೆ. ಅವನಿಗೆ ಏನಾಗ್ತಿದೆ ಅಂದ್ರೆ ಕಸ್ಟಮರ್ಸ್ ಹೋಟೆಲಿಗೆ ಬರೋದು ಕಮ್ಮಿ ಆಗ್ತಿದ್ದಾರೆ ದಿನಕ್ಕೆ. ಓಕೆ, ಸೊ ಅವನಿಗೆ ಏನ್ ಬಂದಿದೆ ಅಂದ್ರೆ ಥಾಟ್ಸ್ ಬಂದಿದೆ. ಏನೋ ಸುಮಾರು ಜನ ಒಂಥರ ರಿವ್ಯೂಸ್ ಕೊಡ್ತಿದ್ದಾರೆ. ಏನೋ ನೀವು ಆರ್ಡರ್ ತಗೊಂಡಿದ್ದೀರಾ, ಬಟ್ ಸಪ್ಲೈ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಂತಿದ್ದೀರಾ. ಆರ್ಡರ್ಸ್ ಬರ್ತಿದೆ, ಅಕ್ಯುರೇಸಿ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ? ಲೈಕ್ ಪ್ರಯಾರಿಟಿ ಯಾರಿಗೆ ಕೊಡ್ತಿದ್ದೀರಾ? ಆರ್ಡರ್ ಬರ್ತಿದೆ, ಫಸ್ಟ್ ಆರ್ಡರ್ ಫಸ್ಟ್ ಕಮ್ ಫಸ್ಟ್ ಗೋ ಅಂತ ಇರುತ್ತೆ ಅಲ್ಲ, ಅವರಿಗೆ ಮಾಡ್ತಿದ್ದೀರಾ? ಇಲ್ಲ ಈಗ ಸಪೋಸ್ ಈ ಪರ್ಟಿಕ್ಯುಲರ್ ಟೈಮ್ 5:20ಗೆ ಒಂದು ಆರ್ಡರ್ ಬಂದಿದೆ, ಅವರಿಗೆ ಕೊಟ್ಬಿಡ್ತಿದ್ದೀರಾ ಅಟ್ ಟಾಪ್ ಪ್ರಯಾರಿಟಿ ಲಿಸ್ಟ್, ಹಂಗೆ ಮೇಂಟೈನ್ ಮಾಡ್ತಿದ್ದೀರಾ? ಇಲ್ಲ ಫುಡ್ ರೇಟಿಂಗ್ಸ್, ಆ ರೇಟಿಂಗ್ ಸುಮಾರು ಜನ ಏನ್ ಮಾಡ್ತಾರೆ, ರಿವ್ಯೂಸ್ ನೋಡ್ಕೊಂಡು ಹೋಗ್ತಾರೆ. ಓಕೆ, ಈಗ ನನಗೆ ಈ ರವಾ ಇಡ್ಲಿ ತಿನ್ಬೇಕನ್ಸ್ತಿದೆ. ಓಕೆ, ಈ ರವಾ ಇಡ್ಲಿ ಈ ಹೋಟೆಲಲ್ಲಿ ರೇಟಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ, ಚೆನ್ನಾಗಿದೆಯಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ರೇಟಿಂಗ್ಸ್ ಏನಾದರೂ ಕಮ್ಮಿ ಇದ್ರೆ ದೇ ವಿಲ್ ನಾಟ್ ಥಿಂಕ್ ಬೇಡ ಬಿಡು, ರೇಟಿಂಗೇ ಚೆನ್ನಾಗಿಲ್ಲ, ನಾನು ಯಾಕೆ ತಗೋಬೇಕು, ಮೈಂಡ್ ಸೆಟ್. ಓಕೆ, ಇನ್ನೊಂದೇನಂದ್ರೆ ಪ್ರೈಸ್. ಹೌದಾ, ಪ್ರೈಸ್ ವಿಲ್ ಮೇಕ್ ಅ ಮೇಜರ್ ಪ್ರಾಬ್ಲಮ್. ಹೌದು, ಪ್ರೈಸ್ ಮಾಡುತ್ತೆ. ಯಾಕೆ ಅಂದ್ರೆ ಸುಮಾರು ಜನ ಲೆಫ್ಟ್ಗಿಂತ ರೈಟ್ ಸೈಡ್ ಅಲ್ಲಿ ಅದನ್ನು ಪ್ರೈಸ್ ಅನ್ನೋದ್ರಲ್ಲಿ ನೋಡೋದು ಮ್ಯಾಂಡೇಟರಿ ಥಿಂಗ್ಸ್. ಹೌದಾ, ಲೈಕ್ ಅದೇ ಇರ್ಬೇಕಂತ ಏನೂ ಇಲ್ಲ, ಬಟ್ ಯೂಶಲಿ ಹ್ಯೂಮನ್ ಮೈಂಡ್ ಸೆಟ್ ಹಾಗೆ ವರ್ಕ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರಬೇಕಾದ್ರೆ ಆ ರೆಸ್ಟೋರೆಂಟ್ ಮ್ಯಾನೇಜರಿಗೆ ನಾವು ಡೇಟಾ ಅನಾಲಿಸ್ಟ್ ಆಗಿ ಏನಂತ ಸಲಹೆ ಕೊಡಬೇಕು. ಸೊ ಅದು ನಮ್ಮ ಕೆಲಸ. ಸೊ ಈ ರೆಸ್ಟೋರೆಂಟ್ ಅನಾಲಿಸಿಸ್ ಅಲ್ಲಿ ನಮಗೆ ವೇಟ್ ಟೈಮ್ ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಸಾಲ್ವ್ ಮಾಡಬೇಕು, ವೇಟ್ ಮಾಡೋದು ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ರೆ ಅದರದ್ದು ಅನಾಲಿಸಿಸ್ ಕೊಟ್ಬಿಟ್ಟಿದ್ದೀನಿ. ಇವಾಗೆ ಮೀನ್ ಮೀಡಿಯನ್ ಮೋಡು ಇಲ್ಲ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಆರ್ಡರ್ ಅಕ್ಯುರೇಸಿ ಮೇಂಟೈನ್ ಮಾಡಬೇಕಾದಾಗೆ ಫ್ರೀಕ್ವೆನ್ಸಿಯಿಂದ ಚೆಕ್ ಮಾಡಬೇಕು. ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ 1 2 3. ಸೊ ಒಂದಾದ್ಮೇಲೆ ಇನ್ನೊಂದು ಮತ್ತೊಂದು, ಅದು ಆರ್ಡರ್ ಕೌಂಟ್ ನಾರ್ಮಲ್ ಇದೆಯಾ ಇಲ್ಲ ಸಡನ್ ಆಗಿ ಇವಾಗ ಒಂದು ಆರ್ಡರ್ ಬಂದಿದೆ, ಸಡನ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ 5 ಆರ್ಡರ್ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ 1 ಬಂದಿದೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ 10 ಬಂದ್ಬಿಟ್ಟಿದೆ. ಅದು ಆರ್ಡರ್ ನಾರ್ಮಲ್ ಆಗಿದೆಯಾ ಇಲ್ಲ ಏನಾದರೂ ಎರರ್ ಬಂದಿದೆಯಾ? ಒಂದಂತ ಆರ್ಡರ್ ತಗೊಳೋದ್ ಬದಲು ಅವ್ನು 2 ಅಂತ ಒತ್ತಿದಾನ? ಓಕೆ, ಆ ಫ್ರೀಕ್ವೆನ್ಸಿಯಲ್ಲಿ ಎರರ್ ಬಂದಿರಬಹುದು, ಚೆಕ್ ಮಾಡಬೇಕು. ಫುಡ್ ಕ್ವಾಲಿಟಿ ರೇಟಿಂಗ್ಸ್ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅದು ಮೇಜರ್ ಪ್ರಾಬ್ಲಮ್ಮೇ. ಅದು ಹೇಗೆ ಚೆಕ್ ಮಾಡ್ತಾರೆ ಅಂದ್ರೆ ಆವ್ರೇಜ್ ಸ್ಕೋರ್ಸ್ ಇಂದ ಚೆಕ್ ಮಾಡ್ತಾರೆ. ಸೊ ಹಿಂಗೆ ನಾನು ಹೇಳ್ಕೊಂತ ಹೋದ್ರೆ ಲೈಕ್ ಏನಪ್ಪ ಬರೀ ಪ್ರೆಸೆಂಟೇಷನ್ ಇಂದ ಹೇಳ್ತಿದ್ದಾರೆ, ವಾಟ್ ಇಸ್ ಆಕ್ಚುಯಲ್ ಕೋಡಿಂಗ್ ಬಗ್ಗೆ ಹೇಳೇ ಇಲ್ಲ ಇವರು. ಸೊ ಹಾಗೆ ಅನ್ಸ್ಬಾರ್ದು. ವಿ ವಿಲ್ ಸ್ಟಾರ್ಟ್ ವಿತ್ ಪೈಥಾನ್ ಕೋಡಿಂಗ್ ಟುಡೇ ಇಟ್ ಸೆಲ್ಫ್. ಆ ಪೈಥಾನ್ ಕೋಡ್ ಅಲ್ಲಿ ನಾವು ಇವತ್ತ ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಬಗ್ಗೆ ತಿಳ್ಕೊಂತಿದ್ವಿ. ಆ ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಬಗ್ಗೆ ನಮ್ಮ ಹತ್ರ ಒಂದು ಡೇಟಾ ಇದೆ. ಆ ಡೇಟಾ ಬಂದು ರೆಸ್ಟೋರೆಂಟ್ ಡೇಟಾ ಇದೆ. ಆ ಡೇಟಾ ಅಲ್ಲಿ ನಾವು ನೋಡ್ಬೇಕಾಗಿದ್ದ ಡೇಟಾ ಏನು ಅಂದ್ರೆ ಕಸ್ಟಮರ್ ID, ವೇಟ್ ಟೈಮ್, ಆರ್ಡರ್ ಅಕ್ಯುರೇಸಿ, ಫುಡ್ ರೇಟಿಂಗ್. ಸೊ ಇಲ್ಲಿ ಮಾತ್ರ ಫೋಕಸ್ ಹೇಳೋಣ ಅಂತೆ. ಸೊ ಆರ್ಡರ್ ಅಕ್ಯುರೇಸಿ 1 ಇದೆ, ಫುಡ್ ರೇಟಿಂಗು 4 ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಸ್ಪೆಂಡ್ ಅಮೌಂಟು 327 rupees ಇದೆ. ಸೊ ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಫುಡ್ ರೇಟಿಂಗ್ 1 ಇದೆ,
ಯಾಕೆ ಒನ್ ಕೊಟ್ಟಿರಬಹುದು ಅಂತ ನಾನು ರಿಸರ್ಚ್ ಮಾಡ್ತಿದ್ದೀನಿ. ಸೊ ವೇಟಿಂಗ್ ಟೈಮ್ 28 ಮಿನಿಟ್ಸ್ ತಗೊಂಡಿದೆ. ಓಕೆ, ಅದರ ಮೋಸ್ಟ್ಲಿ ಟೈಮಿಂಗ್ ತುಂಬ ಇರೋ ಕಾರಣಕ್ಕೆ ನನಗೆ ರೇಟಿಂಗ್ 1 ಕೊಟ್ಟಿರಬಹುದು ಅಂತ ನಾವು ಅನಾಲಿಸಿಸ್ ಮಾಡ್ತಿದ್ದೀವಿ. ಸೊ ಇವ್ರೇನಾದ್ರೂ ಫಸ್ಟ್ ಟೈಮ್ ಬರ್ತಿದಾರಾ, ಏನೋ ಇವರಿಗೆ ಟೈಮಿಂಗ್ ಬಗ್ಗೆ ಗೊತ್ತಿಲ್ವಾ ಅಂತ ಒಂದು ಅನಾಲಿಸಿಸ್ ಇರುತ್ತೆ. ನೋಡಿ, ಕಸ್ಟಮರ್ ಟೈಪು ಫಸ್ಟ್ ಟೈಮು, ಬಟ್ ವೆನ್ ಐ ಲುಕ್ ಇನ್ ಥರ್ಡ್, ಓಕೆ, ಇವರು ಫಸ್ಟ್ ಟೈಮ್ ಅಂತರೂ ಅಲ್ಲ, ಇವರು ರಿಪೀಟೆಡ್ ರೆಗ್ಯುಲರ್ ಕಸ್ಟಮರ್ಸ್ ಇವರು. ಓಕೆ, ಹೋದ್ಸಲೇ ಬಂದಿದ್ವಿ, ಚೆನ್ನಾಗೇ ಸರ್ವ್ ಮಾಡಿದ್ರು, ಇನ್ ಟೈಮ್ ಸರ್ವ್ ಮಾಡಿದ್ರು, ಫುಡ್ಡು ಕ್ವಾಲಿಟಿ ಚೆನ್ನಾಗಿತ್ತು, ಫುಡ್ ಟೇಸ್ಟು ಚೆನ್ನಾಗಿತ್ತು. ಆದರೆ ಈ ಸಲ ಏನಾಗಿದೆ ಏನೋ ಗೊತ್ತಿಲ್ಲ, ರೇಟಿಂಗ್ ಕಮ್ಮಿ ಕೊಟ್ಟಿದ್ದಾರೆ. ಓಕೆ, ಇದು ಹೇಗೆ ಅನಲೈಸಿಸ್ ಮಾಡ್ಬೋದು ಇನ್ನು ಮುಂದೆ ನೋಡೋಣ ಅಂತೆ. ಆದರೆ ಈ ಡೇಟಾ ನನಗೆ ಎಷ್ಟಿದೆ ಅಂತಂದ್ರೆ 2000 ರೆಕಾರ್ಡ್ಗಳು, 6 ಕಾಲಮ್ಗಳು. ಸೊ 1, 2, 3, 4, 5, 6 ಕಾಲಮ್ ಇದೆ, 2000 ರೋಸ್ಗಳಿವೆ, ರೆಕಾರ್ಡ್ಸ್ ಇದೆ. ಓಕೆ, ಇಲ್ಲಿ ನಾವು ನೋಡ್ಬೇಕಾಗಿದ್ದೇನೆಂದ್ರೆ ಟೈಮ್ ಅನಾಲಿಸಿಸ್. ಸೊ ಯಾಕೆಪ್ಪ, ಇಫ್ ಐ ಗೋ ಆಸ್ ಅ ಫಸ್ಟ್ ಟೈಮ್, ನಾನು ನೆಕ್ಸ್ಟ್ ಕಸ್ಟಮರ್, ನಾನೇನಾದರೂ ರಿಪೀಟೆಡ್ ಕಸ್ಟಮರ್ ಆದರೆ ಆ ಕಸ್ಟಮರ್ ಫಸ್ಟ್ ಟೈಮ್ ವಿಸಿಟ್ ಮಾಡೋನು, ಅವ್ನು 5 ಮಿನಿಟ್ಸ್ ಆಯಿತು, 10 ಮಿನಿಟ್ಸ್ ಆಯಿತು, ವೇಟ್ ಮಾಡ್ತಿದ್ದಾನೆ, ಏನಪ್ಪ ನಂದೇನೋ ಆರ್ಡರ್ ಬರ್ತಿಲ್ಲ ಅಂದಾಗೆ ನಿಮಗೊಂದು ಅನಾಲಿಸಿಸ್ ಇರಬೇಕು. ಏನು ಅಂದರೆ, ವೆನ್ ಐ ಲೋಡ್ ದಿಸ್ ನೋಡ್ಬೋದು 2000 ರೆಕಾರ್ಡ್ಗಳಿದೆ, ಮೀನ್ ವ್ಯಾಲ್ಯೂ ಬಂದು 17 ಇದೆ, ಅಂದರೆ 17 ಮಿನಿಟ್ಸ್ ಆನ್ ಆನ್ ಆವ್ರೇಜ್ ಇದೆ. ರಫ್ಲಿ ಫಿಗರ್ ಏನು, ಆವ್ರೇಜ್ ಟೈಮ್ಗಿಂತ ಮೀರಿ ಇನ್ನೂ ಹೆಚ್ಚಿಗೆ ಹೋದ್ರೆ ಎಷ್ಟಪ್ಪ ಮ್ಯಾಕ್ಸಿಮಮ್ ಟೈಮ್ ತೊಗೊಳುತ್ತೆ ಅಂತಂದ್ರೆ, ಮ್ಯಾಕ್ಸಿಮಮ್ ಟೈಮ್ ಈಸ್ 44 ಮಿನಿಟ್ಸ್ ಫಾರ್ ಒನ್ ಪರ್ಟಿಕ್ಯುಲರ್ ಕಸ್ಟಮರ್. ಯಾರಾದರೂ ಒಬ್ಬರಿಗೆ ಇಬ್ಬರಿಗೆ 44 ಮಿನಿಟ್ಸ್ ಹಿಡಿದಿದೆ ಅಂತೆ. ಓಕೆ, ಅದು ಹ್ಯೂಜ್ ಟೈಮ್. ಹಸ್ಕೊಂಡು ಬಂದು ಅವರಿಗೆ ತುಂಬ ವೇಟ್ ಮಾಡಿಸಿದ್ರೆ ಯಾರಿಗಾದರೂ ಸಿಟ್ಟು ಬರುತ್ತೆ. ಓಕೆ, ಈಗ ಅದು ಮುಖ್ಯ ಅಲ್ಲ. ನೆಕ್ಸ್ಟ್ ಟೈಮು ಅವ್ರು ಇದನ್ನ ಓವರ್ಕಮ್ ಮಾಡಬೇಕು ಅಂದರೆ ಅವ್ರದ್ದು ವೇಟ್ ಟೈಮ್ ಪೀರಿಯಡ್ ಎಷ್ಟು ಇರಬೇಕಂದ್ರೆ, ನಮಗೆ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಂದ್ರೆ, ಈ ವೇಟ್ ಟೈಮ್ ಏನಿದೆ ಅಲ್ಲ, ಈ ಪ್ರೀವಿಯಸ್ ಆರ್ಡರ್ ಕರೆಂಟ್ ಆರ್ಡರ್ನ ಮೈನಸ್ ಮಾಡ್ತಾ ಇದ್ರೆ ಟು ಚೆಕ್ ವಾಟ್ ಇಸ್ ದ ಟೈಮ್, ನೆಕ್ಸ್ಟ್ ಆರ್ಡರ್ ಕೊಡ್ಲಿಕ್ಕೆ ಎಷ್ಟೊತ್ತಾಯ್ತು ಪ್ರೀವಿಯಸ್ ಕಂಪೇರ್ ಮಾಡ್ತಿದ್ದಾಗೆ, ನಮಗೆ ಅದು ವೇರಿಯೇಷನ್ ಮೇಲೆ ಸ್ಕ್ವೇರ್ ರೂಟ್ ತೆಗೆದಾಗೆ ನಮಗೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸಿಕ್ಕಿದೆ. ಅದೇನಿದೆ 6.8 ಇದೆ. ಲೈಕ್ ಲೆಟ್ ಮೀ ರೌಂಡ್ ಫಿಗರ್, ಮೀನ್ ವ್ಯಾಲ್ಯೂ 18 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 7 ಇದೆ ಅಂತ ಅನ್ಕೊಳ್ಳೋಣ. 18 + 7 25, ಅಂದ್ರೆ 18 ಮಿನಿಟ್ಸ್ ಟು 25 ಮಿನಿಟ್ಸ್ ಆನ್ ಆನ್ ಆವ್ರೇಜ್. 18 ಮಿನಿಟ್ಸ್ ಟು 25 ಮಿನಿಟ್ಸ್ ಅವ್ರಿಗೆ ಏನಾಗುತ್ತೆ, ಯು ನೀಡ್ ಟು ವೇಟ್ ಫಾರ್ ಅ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್. ಆ ಟೈಮ್ ಪೀರಿಯಡ್ನಲ್ಲಿ ನಿಮ್ಮ ಆರ್ಡರ್ ಬರುತ್ತೆ. ಓಕೆ, ಹೀಗೆ ನೀವು ಅನಾಲಿಸಿಸ್ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನು ಯೋಚನೆ ಮಾಡಬೇಕಾಗುತ್ತೆ, ಮ್ಯಾನೇಜರ್ ಪಾಯಿಂಟ್ ಆಫ್ ವ್ಯೂನು ಯೋಚನೆ ಮಾಡಬೇಕಾಗುತ್ತೆ ಆಸ್ ಅ ಡೇಟಾ ಅನಾಲಿಸ್ಟ್. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಈ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಇದರಲ್ಲಿ ಮೀನ್ ಬಗ್ಗೆ ಮಾತಾಡ್ತಿದ್ದೀನಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ಮಾತಾಡ್ತಿದ್ದೀನಿ, ಮಿನಿಮಮ್ ಬಗ್ಗೆ ಮಾತಾಡ್ತಿದ್ದೀನಿ, ಓಕೆ, ಮ್ಯಾಕ್ಸಿಮಮ್ ಬಗ್ಗೆ ಮಾತಾಡ್ತಿದ್ದೀನಿ. ಇವೆಲ್ಲ ನಿಮ್ಗೆ ಗೊತ್ತಿರಲ್ಲ ಅಂತ ನಾವು ಕನ್ಸಿಡರ್ ಮಾಡೋದು. ಓಕೆ, ಯಾಕೆ ಅಂದರೆ ನಾನು ನಿಮ್ಮನ್ನ ಸ್ಕ್ರ್ಯಾಚ್ ಲೆವೆಲಿಂದ ಸ್ಟಾರ್ಟ್ ಮಾಡಿಸಿ ಡೇಟಾ ಅನಾಲಿಸಿಸ್ ಎಂಡ್ ಟು ಎಂಡ್ ಹೇಗೆ ಕಲಿಬೇಕು ಅಂತ ಗೈಡ್ ಮಾಡೋದೇ ನನ್ನ ಮೋಟಿವ್. ಓಕೆ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಪೈಥನ್ ಇಂಟ್ರೊಡಕ್ಷನ್, ಬೇಸಿಕ್ ಪೈಥನ್ ಇಂಟ್ರೊಡಕ್ಷನ್ ಇರುತ್ತೆ, ಅದಕ್ಕೆ ಪೈಥನ್ ಕೋಡಿಂಗ್ನ ಅನಲೈಸ್ ಮಾಡೋಣ ಅಂತೆ. ಆಫ್ಟರ್ ದಟ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಆರ್ ಡೇಟಾ ಅನಾಲಿಸಿಸ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳ್ಕೊಳ್ಬೇಕು ಅಂದರೆ ಟಾಪಿಕ್ ನೇಮ್ ಬಂದು EDA ಅನಾಲಿಸಿಸ್ ಅಂತ ಬರುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ಪೈಥನ್. ಓಕೆ, ಸೊ ಇನ್ ಡೇಟಾ ಅನಾಲಿಸ್ಟ್ ಬಗ್ಗೆ ಎಂಡ್ ಟು ಎಂಡ್ ಅಂಡರ್ಸ್ಟ್ಯಾಂಡಿಂಗ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಕನೆಕ್ಟ್ ಆಗಿರ್ರಿ. ನನ್ನ ವಿಡಿಯೋ ಇಷ್ಟ ಆಯ್ತಾ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ.